ಎಕ್ಸಾಮ್ಸ್ ಪ್ರಿಪ್ರೇಷನ್ ಮಾಡಬೇಕಾದ್ರೆ ಡೋಂಟ್ ಮೇಕ್ ಅಕಾಡೆಮಿಕ್ ಪ್ರಿಪ್ರೇಷನ್, ಎಕ್ಸಾಮ್ ಆ್ಯಂಗಲಿಂದ ಪ್ರಿಪ್ರೇಷನ್ ಮಾಡಬೇಕು. ಸೊ ದಟ್ ಈಸ್ ದಿ ಪ್ರೋಸೆಸ್, ದಟ್ ಈಸ್ ದಿ ಮೆಥಡಾಲಜಿ, ಓಕೆ, ಥ್ರೂ ವಿಚ್ ಯು ಕ್ಯಾನ್ ಕ್ಲಿಯರ್ ದಿ ಎಕ್ಸಾಮ್. ಈಗ ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಪೀಸ್ ಆ್ಯಂಡ್ ಮೂಮೆಂಟ್ ಅಂದರೆ ರೈತರ ಹೋರಾಟಗಳು, ರೈತರ ದಂಗೆಗಳು, ರೈತರ ಚಳುವಳಿಗಳು. ಸೊ ಯಾವುದೋ ಒಂದು ಪುಸ್ತಕ ತೆಗೆದುಕೊಳ್ಳಿ, ಎಲ್ಲರೂ ಏನು ಮಾಡಿರ್ತಾರೆ, ರೈತ ಚಳುವಳಿಗೆ, ರೈತ ಹೋರಾಟಗಳನ್ನು ಕೊಟ್ಕೊಂತ ಹೋಗ್ತಿರ್ತಾರೆ. ಸೊ ನೋಡಿ ಇಲ್ಲಿ 1 2 3 4 5 6 7 8 9 10 11 12 13 14 15 16 ಮೂಮೆಂಟನ್ನು ಕೊಟ್ಟಿದ್ದಾರೆ. ನೀವೇನಾದರೂ ಈ 16 ಚಳುವಳಿಗಳನ್ನು ಇನ್ ಡೀಟೇಲಾಗಿ ಓದ್ಕೊಂಡು ಹೋದರೆ ನಿಮ್ಮ ಜೀವನ ನಿಮ್ಮ ವಿರುದ್ಧ ಬಂಡಾಯ ಹೇಳುತ್ತೆ. ಓಕೆ, ಏನಕ್ಕೆ ಅಂತಂದರೆ ಎಲ್ಲವನ್ನ ಓದುವ ಅವಶ್ಯಕತೆ ಇಲ್ಲ. ಸೊ ಯಾವುದನ್ನು ಓದಬೇಕು? ನರ್ಕೆಲ್ಬೆರಿಯಾ ಅಪ್ರೈಸಿಂಗ್ ಎಕ್ಸಾಮ್ಸ್ಗೆ ಬರಲ್ಲ. ಪಾಗಲ್ಪಂತಿ ಮೂವ್ಮೆಂಟ್ 2 ಲೈನರ್ಸ್ ಅಷ್ಟೇ. ಮಪ್ಪಿಲಾ ಅಪ್ರೈಸಿಂಗ್ ಬರಲ್ಲ. ಫರೈಜಿ ಡಿಸ್ಟರ್ಬೆನ್ಸ್ ಬರಲ್ಲ. ಇಂಡಿಗೋ ರಿವೋಲ್ಟ್, ಎಸ್, ಇದು ಇಂಪಾರ್ಟೆಂಟು. ಇದು HYT, ಹೈ ಯೀಲ್ಡಿಂಗ್ ಟಾಪಿಕ್. ಈ ಟಾಪಿಕ್ ಕುರಿತು ನೀವು PhD ಮಾಡಬೇಕು. PhD ಅಂತಂದರೆ ಅಷ್ಟೊಂದು ಆಳವಾಗಿ ಓದ್ತಕ್ಕಂತಹ ಕೆಲಸ ನೀವು ಮಾಡಬೇಕಾಗುತ್ತೆ. ನೀಲಿ ಬೆಳೆಗಾರರ ಪ್ಲಾಂಟರ್ಸ್ ವಿರುದ್ಧ ಹೋರಾಟ, ನೀಲ ದರ್ಪಣ್ ಅಂತಕ್ಕಂತಹ ಪುಸ್ತಕ ಬರೀತಾರೆ. ಅದು ಮೈಕಲ್ ಮಧುಸೂದನ್ ದತ್ ಅಂತಕ್ಕಂಥವರು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ. ಆಮೇಲೆ ಇಂಡಿಗೋ ಕಮಿಷನ್ ಬರುತ್ತೆ. ಇದು 1859ರಲ್ಲಿ. ಓಕೆ, ಸೊ ಇದ್ರ ಬಗ್ಗೆ ನೀವು ತುಂಬ ಸೀರಿಯಸ್ಸಾಗಿ ಓದಬೇಕು. ಸರ್ ನಿಮ್ಗೆ ಹೆಂಗೆ ಗೊತ್ತಾಯಿತು ಸರ್, ಮೇಲೆಲ್ಲ ಬಿಟ್ಟರೆ ಇದನ್ನು PhD ಮಾಡಂದ್ರೆ ಇದನ್ನು HYT ಅಂದರೆ? ನಾನು ಕಳೆದ 15 ವರ್ಷದಿಂದ ಸುಮಾರು ಒಂದು 2000 ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ದೀನಿ. ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ ಇದೇ ಬರೋದು ಜಾಸ್ತಿ. ಸೊ ಈಗ ಈ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಇಲ್ಲಿಂದ ನೀವು ಚೆಕ್ ಮಾಡಿ. ಸೊ ಹಿಂದುಳಿದು ಬಿಟ್ಬಿಡಿ, ಮುಂದೆ ಸಹ ಬರ್ತಕ್ಕಂಥದ್ದು ಸಹ ಇದೆ. ಸೊ ಇದನ್ನೇನಂತಾರೆ ಅಂದರೆ ಎಕ್ಸಾಮ್ ಅಪ್ರೋಚ್ ಅಂತಾರೆ. ಸೊ ಈ ಎಕ್ಸಾಮ್ ಅಪ್ರೋಚನ್ನು ಹೇಳಿಕೊಡುವಂತಹ ಕ್ಲಾಸು HYT ಕ್ಲಾಸಸ್ ಜೂನ್ 1ರಿಂದ ಆರಂಭ ಆಗ್ತಿದೆ. 50% ಡಿಸ್ಕೌಂಟ್ ಇದೆ. ಸೊ ನೀವು ಕಾಂಟ್ಯಾಕ್ಟ್ ಮಾಡ್ತಕ್ಕಂತಹ ಸಂಖ್ಯೆ 9620131843. ಓಕೆ, ನೆಕ್ಸ್ಟು ಪಬ್ನಾ ರಿವೋಲ್ಟ್, ಎಸ್, 5 ಲೈನರ್ಸ್. ಡೆಕ್ಕನ್ ರಿವೋಲ್ಟ್, ಇದು ಎಕ್ಸಾಮ್ಸ್ ಇಂಪಾರ್ಟೆಂಟು, ಇದನ್ನು ಆಳವಾಗಿ ಓದ್ಕೋಬೇಕು. ಸೊ ಡೆಕ್ಕನ್ ರಿವೋಲ್ಟಲ್ಲಿ ಆ ಲೇವಾದೇವಿಗಾರರ, ಮಾರ್ವಡಿಗಳ ಆ ಒಂದು ಪುಸ್ತಕದ ಲೆಕ್ಕದ ಪುಸ್ತಕವನ್ನು ಎಲ್ಲ ಸುಟ್ಟಾಕ್ಬಿಡ್ತಾರೆ. ರೆಬೆಲಿಯನ್ ಬೈ ರಾಮೋಸಿ ಪೀಸೆಂಟ್ ನೋಡ್ಕೊಳ್ಳಿ, ಒಂದು 2 to 3 ಲೈನ್ಸ್ ಓದ್ಕೋಬೇಕು. ಮೊಪ್ಲಾ ಅಪ್ರೈಸಿಂಗ್ ಬೇಡ. ನಾನ್ ರೆವೆನ್ಯೂ ಮೂಮೆಂಟ್ ಬೇಡ. ಕಿಸಾನ್ ಮೂಮೆಂಟ್, ಇದು ಕಿಸಾನ್ ಮೂಮೆಂಟು ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು. ಸ್ವಾಮಿ ಸಹಜಾನಂದ ಸರಸ್ವತಿ, ಉತ್ತರ ಪ್ರದೇಶ ಕಿಸಾನ್ ಸಭಾ ಮೂಮೆಂಟ್ಸು ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು. ಏಕಾ ಮೂಮೆಂಟ್ ವೆರಿ ಮಚ್ ಇಂಪಾರ್ಟೆಂಟ್, UPSC ಪ್ರಿಲಿಮ್ಸ್ 2026ಅಲ್ಲಿ ಬಂದಿದೆ. ಮೊಪ್ಲಾ ಅಪ್ರೈಸಿಂಗ್ ಇದು ಇಂಪಾರ್ಟೆಂಟ್. ನೋಡಿ, ನಾನು ಅರ್ಥ ಮಾಡ್ಕೊಳ್ಳಿ, ಈ ಮೊಪ್ಲಾ ಅಪ್ರೈಸಿಂಗನ್ನ ಬೇಡ ಅಂತ ಹೇಳ್ತಾ ಇದ್ದೀನಿ, ಈ ಮೊಪ್ಲಾ ಅಪ್ರೈಸಿಂಗ್ನ ಓದು ಅಂತೀನಿ. ಏಕೆ ಅಂತಂದರೆ ಇದು 1900 ನಾನ್ ಕೋಆಪ್ರೇಷನ್ ಮೂಮೆಂಟಲ್ಲಿ ಮರ್ಜ್ ಆಗ್ತಕ್ಕಂತಹ ಒಂದು ಮೂಮೆಂಟು. ಮುಸ್ಲಿಂ ಕಲ್ಟಿವೇಟರ್ಸ್ ಅಗೇನೆಸ್ಟ್ ದಿ ಹಿಂದೂ ಲ್ಯಾಂಡ್ ಲಾರ್ಡ್ಸ್. ಇಟ್ ವಾಸ್ ನಾಟ್ ಹಿಂದೂ ಮುಸ್ಲಿಂ, ಇಟ್ ವಾಸ್ ಎ ಪೀಪಲ್ ಹೂ ಇಸ್ ಎಕ್ಸ್ಪ್ಲಾಯ್ಟಿಂಗ್ ಆ್ಯಂಡ್ ಪೀಪಲ್ ಹೂ ಇಸ್ ಅಂಡರ್ಗೋಯಿಂಗ್ ಎಕ್ಸ್ಪ್ಲಾಯ್ಟೇಷನ್. ಅವರ ಅಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಒಂದು ಹೋರಾಟ ಮತ್ತು ಬಂಡಾಯ. ಓಕೆ, ಬಾರ್ಡೋಲಿ ಸತ್ಯಾಗ್ರಹ, PhD ಮಾಡಿ. ಸರ್ದಾರ್ ವಲ್ಲಭಾಯ್ ಪಟೇಲ್ 1928. ಇನ್ಕ್ರೀಸಿಂಗ್ ದಿ ಟ್ಯಾಕ್ಸ್ ರೇಟ್, ಲ್ಯಾಂಡ್ ರೆವಿನ್ಯೂ ರೈಟ್. ತೆಭಾಗ್ ಮೂಮೆಂಟ್, ಎಸ್, ಇದು HYT. ತೆಲಂಗಾಣ ಮೂಮೆಂಟ್ HYT. ಸೊ ಅದೇ ಥರ ನಮಗೆ ಈ ಒಂದು
ಟ್ರೈಬಲ್ ಮೂಮೆಂಟ್ಸ್, ಬುಡಕಟ್ಟು ಸಮುದಾಯಗಳ ಹೋರಾಟ. ಸರ್, ಬುಡಕಟ್ಟು ಸಮುದಾಯಗಳ ಎಲ್ಲ ಹೋರಾಟಗಳನ್ನು ಯಾವುದೇ ಕಾರಣಕ್ಕೂ ಓದಬಾರದು. ನೋಡಿ ಇಲ್ಲಿ ಎಷ್ಟಿದ್ದಾವೆ ಟೋಟಲು? 1 2 3 4 5 6 7 8 9 10 11 12 13 14 15. ಈ 15 ಹೋರಾಟಗಳನ್ನು ಓದ್ಕೊತ ಹೋಗ್ಬಿಟ್ರೆ ಯುವರ್ ಲೈಫ್ ಈಸ್ ಫಿನಿಶ್. ಓಕೆ, ಸೊ ನೀವು ಯಾವ ಪುಸ್ತಕವನ್ನಾದರೂ ಓದಿ ಸ್ವಾಮಿ. ಓಕೆ, ಕನ್ನಡದಲ್ಲಾದರೂ ಓದಿ, ತಮಿಳ್ನಾಡು ಟೆಕ್ಸ್ಟ್ ಬುಕ್ ಆದರೂ ಓದಿ, ಕೇರಳ ಟೆಕ್ಸ್ಟ್ ಬುಕ್ ಆದರೂ ಓದಿ, NCERTs ಆದರೂ ಓದಿ. ಓಕೆ, ಬಿಪಿನ್ ಚಂದ್ರ ಮಾತ್ರ ಓದಬೇಡಿ, ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸು. ಓಕೆ, ಸೊ ನಿಮಗೆ ಪುಸ್ತಕ ಯಾವ ಪುಸ್ತಕ ಓದಬೇಕು, ಯಾವ ಪುಸ್ತಕ ಓದಬಾರ್ದಂತ ಏನಾದರೂ ಮಾಹಿತಿ ಬೇಕಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ವಿ ವಿಲ್ ಟೆಲ್ ಯು. ಏನಕ್ಕೆ ಅಂತಂದರೆ, ಸೊ ನನಗೆ ನೀವು ಹೇಳಿ ಯಾರ ಪುಸ್ತಕವನ್ನಾದರೂ ನಾನು ಪ್ರಮೋಟ್ ಮಾಡ್ತೀನಿ. ದುಡ್ಡು ತೊಗೊಂಡಲ್ಲ ಸ್ವಾಮಿ, ನಿಮಗೆ ಹೆಲ್ಪ್ ಆಗಲಿ ಅಂತೇಳಿ. ಭಾಳ ಜನ ನಿಮಗೆ ದುಡ್ಡು ತೊಗೊಂಡಿರೋ ಅದಕ್ಕೆ ಪ್ರಮೋಷನ್ ಮಾಡ್ತಾರೆ. ನೋ, ಸಾಧ್ಯವೇ ಇಲ್ಲ. ಸಿ, ವಿ ವಿಲ್ ಟೆಲ್ ಗುಡ್ ಥಿಂಗ್ಸ್. ಈಗ ಸುವಾಸನೆ ಇದೆ ಅಂದ್ಕೊಳ್ಳಿ, ಸುವಾಸನೆಗೆ ಯಾರ ಅವಶ್ಯಕತೆ ಇಲ್ಲ ನಾನು ತುಂಬ ಸುಗಂಧಭರಿತವಾಗಿದೆ ಅಂತೇಳಿ. ಒಳ್ಳೆಯ ಪುಸ್ತಕ ಇದ್ದರೆ ಆಟೋಮೆಟಿಕಲಿ ಅದು ಮೂವ್ ಆಗುತ್ತೆ ಹೊರತು ಬಿಕಾಸ್ ಶಾಂತಪ್ಪ ಸರ್ ಹ್ಯಾಸ್ ಟೋಲ್ಡ್ ಇಟ್ ಹ್ಯಾಸ್ ಗೇನ್ಡ್ ದಿ ಮೊಮೆಂಟಮ್. ನೋ, ದಟ್ಸ್ ನಾಟ್ ದಿ ಐಡಿಯಾ. ಸಿ, ಅಲ್ಟಿಮೇಟ್ಲಿ ಗುಡ್ ಬುಕ್ಸ್ ವಿಲ್ ಮೇಕ್ ಎ ಗುಡ್ ಫ್ಯೂಚರ್. ಓಕೆ, ನೋಡಿ ತಿಲ್ಕಾ ಮಂಜಿ ರಿವೋಲ್ಟ್ ನಮ್ಮ ಅಪ್ಪ ನನಗೂ ಬರಲ್ಲ. ಪೈಕಾ ರೆಬಿಲಿಯನ್, ಎಸ್ 360 ಡಿಗ್ರಿಯಲ್ಲಿ ಓದ್ಕೊಳ್ಳಿ. ಕೋಲ್ ರೆಬಿಲಿಯನ್ 2 to 3 ಲೈನ್ಸ್. ಲರ್ಕಾ ರೆಬಿಲಿಯನ್, ಕಾಸಿ ರೆಬಿಲಿಯನ್ 1 ಲೈನರ್. ಸಂತಾಲ್ಸ್ ರಿವೋಲ್ಟ್, ಸಿಧು ಮಂಜಿ, ಕನು ಮಂಜಿ. ನೋಡಿ ಇದ್ರ ಬಗ್ಗೆ PhD ಮಾಡಿ 360 ಡಿಗ್ರಿಯಲ್ಲಿ ಓದ್ಕೊಳ್ಳಿ. ಸಂತಾಲ್ ಪರಗಣ ಅಂತ ಕ್ರಿಯೇಟ್ ಮಾಡ್ತಾರೆ. ಓಕೆ, ಸೊ ಇದು ಬರಲ್ಲ, ಇದು 1 ಲೈನರ್. ಇದು ಬರಲ್ಲ, ಅದು 1 ಲೈನರ್. ಮುಂಡಾ, ಎಸ್, ಡೂ PhD. 100% ಎಕ್ಸಾಮ್ಸಿಗೆ ಬರುತ್ತೆ. ಓಕೆ ಸರ್, ನೀವು ಬಹಳ ಬರೀ ಅಂದ್ಕೊತೀರ, ಕರೆಂಟ್ ಅಫೇರ್ಸಲ್ಲಿತ್ತು ಅದಕ್ಕೆ ಬಂದಿದೆ, ದ್ರೌಪದಿ ಮುರ್ಮು ಟ್ರೈಬಲಿಗೆ ಸಂಬಂಧಪಟ್ಟಿದ್ದಾರೆ ಅದಕ್ಕೆ ಟ್ರೈಬಲ್ ಮೂಮೆಂಟ್ ಕೇಳಿದ್ದಾರೆ. ಇಲ್ಲ, ಆ ಮೈಂಡ್ಸೆಟ್ಟಿಂದ ಹೊರಗಡೆ ಬನ್ನಿ, ದಯವಿಟ್ಟು ಆ ಮೈಂಡ್ಸೆಟ್ಟಿಂದ ಹೊರಗಡೆ ಬನ್ನಿ. ಓಕೆ, ಸೋಂಗ್ರಾಮ್ ಸಂಗ್ಮ ರಿವೋಲ್ಟ್ ಬೇಡ. ಬಸ್ತಾರ್ ರೆಬಿಲಿಯನ್ 1 ಲೈನರ್. ಎಸ್, ರಂಪಾ ರೆಬಿಲಿಯನ್. ಅಲ್ಲುರಿ ಸೀತಾ ರಾಮ ರಾಜು. ಓಕೆ, ಸೊ ಇದು HYT, ಇದು HYT, ಇದು HYT. ಫಾರೆಸ್ಟ್ ಸತ್ಯಾಗ್ರಹ 1930. ಜಾರ್ಖಂಡಲ್ಲ ಸ್ವಾಮಿ, ಎಲ್ಲ ಕಡೆ ನಡೀತವೆ. ಕರ್ನಾಟಕದಲ್ಲಿ ಅರಣ್ಯ ಸತ್ಯಾಗ್ರಹಗಳು ಸಿವಿಲ್ ಡಿಸೊಬಿಡಿಯನ್ಸ್ ಮೂಮೆಂಟ್ ಜೊತೆಗೆ ಲಿಂಕ್ ಆಗುತ್ತೆ. ಕೊರಾಪತ್ ರಿವೋಲ್ಟ್ ಬರಲ್ಲ. ಸೊ ಯಾವುದು 360 ಡಿಗ್ರಿಯಲ್ಲಿ ಓದಿ, ಯಾವುದು PhD ಮಾಡಿ ಅಂತ ಹೇಳ್ತೀನಲ್ಲ, ದಟ್ ಈಸ್ HYT. ಸೊ ಇದೇ ಥರ ನಮ್ಮ HYT ಕ್ಲಾಸಲ್ಲಿ. ಬಟ್ ಇದು ಜಸ್ಟ್ ನಿಮಗೆ ಇದು ಟ್ರೇಲರ್ ಇದು, ಅಂದರೆ ಆಮೇಲೆ ಹೇಳ್ತೀನಿ ಪೈಕಾ ರೆಬಿಲಿಯನಲ್ಲಿ ಯಾಕಾಗುತ್ತೆ, ಏನಾಗುತ್ತೆ, ಹೇಗೆ ಓದಬೇಕು. ನಂತರದಲ್ಲಿ ರಂಪ ರೆಬಿಲಿಯನಲ್ಲಿ ಯಾವ ಆ್ಯಂಗಲಿಂದ ಓದಬೇಕು ಅಂತಕ್ಕಂಥದ್ದನ್ನು ಕ್ಲಾಸಲ್ಲಿ ಇನ್ ಡೀಟೇಲ್ ಆಗಿ ಹೇಳ್ಕೊತ ಹೋಗ್ತೀನಿ. ಪ್ರತಿ ದಿವಸ 1/2 ಅವರ್ ಕ್ಲಾಸ್ ಇರುತ್ತೆ. ಆ 1/2 ಅವರ್ ಕ್ಲಾಸನ್ನು ತಾವು ಡೈಜೆಸ್ಟ್ ಮಾಡಿಕೊಂಡು ಹೋಮ್ವರ್ಕ್ ಮಾಡಿ ಬರೆದು ನಮಗೆ ಕಳಿಸೋದ್ರಿಗೆಲ್ಲ ಕನಿಷ್ಠ 2 ಅವರ್ ಆಗುತ್ತೆ. ಕನಿಷ್ಠ 2 ಅವರ್ ಆಗುತ್ತೆ. ಓಕೆ, ಸಿ, ನಾನು 100% HOT ನೋಟ್ಸ್ ಕೊಟ್ಬಿಡ್ಬೋದು, ಬಟ್ ಅಗೇನ್ ಯು ಆರ್ ಗೋಯಿಂಗ್ ಟು ರೀಡ್ ಎ ಪ್ಯಾಸಿವ್. ಓಕೆ, ನನಗೆ ಪ್ಯಾಸಿವ್ ರೀಡರ್ಸ್ ಬೇಡ, ಆ್ಯಕ್ಟಿವ್ ರೀಡರ್ಸ್ ಬೇಕು. ಓಕೆ, ಸೊ ಈ ನಿಟ್ಟಿನಲ್ಲಿ ನಿಮಗೆ ಪರೀಕ್ಷೆಯ ದೃಷ್ಟಿ ಅಂದರೆ ಏನು, ಎಕ್ಸಾಮ್ ಆ್ಯಂಗಲ್. ನೀವು ಯಾವ ಎಕ್ಸಾಮ್ ಆಗಾದರೂ ಪ್ರಿಪೇರ್ ಆಗಿ, PC ಗಾದರೂ ಪ್ರಿಪೇರ್ ಆಗಿ, DC ಗಾದರೂ ಪ್ರಿಪೇರ್ ಆಗಿ, ಆಯಾಮ ಒಂದೇ. ಯು ಗಾಟ್ ಇಟ್. ಸೊ UNDP PC ಗೂ ಬರುತ್ತೆ, DC ಗೂ ಬರುತ್ತೆ, ಕೇವ್ಸ್ ಎಲ್ಲ ಕಡೆ ಬರುತ್ತೆ, ನಾರ್ತ್ ಈಸ್ಟ್ ಎಲ್ಲ ಕಡೆ ಬರುತ್ತೆ. ಓಕೆ, ಸೊ ನಂತರದಲ್ಲಿ ಈಗ KEE ಕ್ವಶನ್ ಪೇಪರ್ ಡಿಕೋಡ್ ಮಾಡೋಣ. KEA, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಏನಕ್ಕೆ ಅಂದರೆ ಅವರು ನಮಗೆ ಬಾಸ್. ವಿ ಹ್ಯಾವ್ ಟು ಲಿಸನ್ ದಿ ಬಾಸ್. Photochemical smog extensively damages the plant life. Choose the correct
option that can be used to control or reduce the formation of photochemical smog. ಸರ್ ಇದು ನ್ಯೂಸಲ್ಲಿತ್ತಾ? ನ್ಯೂಸಲ್ಲಿ ಇಲ್ಲ. ಮೊನ್ನೆ UPSCಯಲ್ಲಿ REDD+ ಬಗ್ಗೆ ಕೇಳಿದ್ದಾರೆ. ಓಕೆ, ಸುಮಾರು ಒಂದು 50 ಕನ್ವೆನ್ಷನ್ ಇದ್ದರೂ ಸಹ ನಾನು RED+ನೇ ಓದ್ಕೊಳ್ಳಿ ಅಂತ ಹೇಳಿದ್ದೀನಿ. ನಿಮ್ಗೆ ಯಾರಿಗಾದರೂ ಎವಿಡೆನ್ಸ್ ಬೇಕಿದ್ದರೆ ಹೇಳಿ, ಎವಿಡೆನ್ಸ್ ಹಾಕ್ತೀನಿ. ಯಾಕೆ ಸರ್ ನಾನು RED+ ಓದ್ಕೋಬೇಕಂತ ಹೇಳ್ತೀನಿ ಅಂತಂದರೆ, ಆಲ್ರೆಡಿ ಕ್ವಶನ್ ಬಂದಿದೆ. ಫ್ಯೂ ಪೀಪಲ್ಸೇ ಸರ್ RED+ ನ್ಯೂಸಲ್ಲಿತ್ತು ಅಂತ ಹೇಳ್ತಾರೆ. ಆಯ್ತಪ್ಪ, ನ್ಯೂಸಲ್ಲಿ ಇತ್ತು ಅನ್ಕೋ, ನನಗೆ ಗೊತ್ತಿಲ್ಲ ಅದಿದೆ. ನೀನು ಎಕ್ಸಾಮಿಗಿಂತ ಮುಂಚೆಗೆ ಯಾಕೆ ಕೇಳಿಲ್ಲ? ಸಿ, ಅಲ್ಟಿಮೇಟ್ಲಿ ಬಿಫೋರ್ ದಿ ಎಕ್ಸಾಮ್ ಯು ಹ್ಯಾವ್ ಟು ಟೆಲ್. ಆಫ್ಟರ್ ದಿ ಎಕ್ಸಾಮ್ ದಟ್ ಈಸ್ ಅ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮ್ಯಾನ್, ಪೋಸ್ಟ್ ಮಾರ್ಟಮ್. ಆ ಒಂದು ಮರಣೋತ್ತರ ಪರೀಕ್ಷೆಯಿಂದ ಸಾವಿಗೆ ಕಾರಣ ಗೊತ್ತಾಗತ್ತೆ ಹೊರತು ಸತ್ತಂತಹ ವ್ಯಕ್ತಿ ಬದುಕಿ ಬರಲ್ಲ. ಸೊ ನಮಗೆ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬೇಡ, ಎಕ್ಸಾಮಿಂತ ಮುಂಚೆಗೆ ಹೇಳಬೇಕಾಗುತ್ತೆ. ಸರ್, ಫೋಟೋಕೆಮಿಕಲ್ ಸ್ಮಾಗ್ ಈಸ್ ಆಲ್ವೇಸ್ ಹೈ ಯೀಲ್ಡಿಂಗ್ ಟಾಪಿಕ್. ನಾನು ಎನ್ವೈರ್ಮೆಂಟ್ ಕ್ಲಾಸಲ್ಲಿ ಹೇಳಿದ್ದೀನಿ. ಓಕೆ, ಸೊ ಇಲ್ಲಿ ಸೆಕೆಂಡ್ರಿ ಪೊಲ್ಯೂಟೆಂಟ್ ಅಂತ ಬರುತ್ತೆ. ಓಝೋನ್. ವಾಟ್ ಈಸ್ ಸೆಕೆಂಡ್ರಿ ಪೊಲ್ಯೂಟೆಂಟ್? ಕಾಮೆಂಟ್ ಮಾಡಿ. ಓಕೆ, ನೋಡಿ, ಯೂಸೇಜ್ ಆಫ್ ಕೆಟಾಲಿಟಿಕ್ ಕನ್ವರ್ಟರ್ ಇನ್ ಆಟೋಮೊಬೈಲ್ಸ್. ಎಸ್, ಇದಕ್ಕೆ ಸಂಬಂಧಪಟ್ಟ ಹಾಗೆ BS6 ಸ್ಟ್ಯಾಂಡರ್ಡ್ ಕ್ಯಾಟಲಿಟಿಕ್ ಕನ್ವರ್ಟರಿಂದ ಈ ಹೊರಸೂಸುವಿಕೆಗಳು ಮತ್ತು ವಿನಾಶಕಾರಿ ಅನಿಲಗಳ ಕಡಿಮೆ ಆಗ್ತವೆ. ದಿಸ್ ಇಸ್ ಟ್ರೂ. ಓಕೆ, ಇನ್ಹಿಬಿಷನ್ ಆಫ್ ಫಾರ್ಮೇಷನ್ ಆಫ್ ಹೈಡ್ರೋಕಾರ್ಬನ್ ಅಂಡ್ ನೈಟ್ರೋಜನ್ ಇನ್ ದಿ ಅಟ್ಮಾಸ್ಫಿಯರ್. ಎಸ್, ಇದನ್ನು ನಾವು ಏನು ಮಾಡೋಣ, ಈಗ ಹೋಲ್ಡಲ್ಲಿಡಿ. ಪ್ಲಾಂಟೇಷನ್ ಆಫ್ ಪೈರಸ್ ವಿಟಿಸ್ ಪ್ಲಾಂಟ್ಸ್. ದಿಸ್ ಸ್ಟೇಟ್ಮೆಂಟ್ ಈಸ್ ಟ್ರೂ. ಓಕೆ, ಸೊ ನೋಡಿ, ಇದು ಕರೆಕ್ಟ್ ಆಗುತ್ತೆ ಈಗ ಆಟೋಮೆಟಿಕಲಿ. 1 and 2 ಯಾವುದು? 3 ಸ್ಟೇಟ್ಮೆಂಟ್. ಥರ್ಡ್, ಥರ್ಡ್ ಸ್ಟೇಟ್ಮೆಂಟ್ ರೈಟ್ ಆಗುತ್ತೆ. ಬೈ ಇನ್ಕ್ರೀಸಿಂಗ್ ದಿ ಕಾನ್ಸಂಟ್ರೇಷನ್ ಆಫ್ ಓಝೋನ್. ಸರ್, ಓಝೋನ್ ಇಫ್ ಇಟ್ ಈಸ್ ಪ್ರೆಸೆಂಟ್ ಇನ್ ದಿ ಟ್ರೋಪೋಸ್ಪಿಯರ್, ಪರಿವರ್ತನಾ ಮಂಡಲದಲ್ಲಿದ್ದರೆ ಇದು ರಾಂಗ್. ರೈಟ್, ಒಂದು ಒಳ್ಳೆಯ ಅನಿಲ, ರೈಟ್ ಗ್ಯಾಸ್ ಇನ್ ಎ ರಾಂಗ್ ಪ್ಲೇಸ್. ದಿ ಓಝೋನ್ ಶುಡ್ ಬಿ ಇನ್ ಎ ಸ್ಟ್ರಾಟೋಸ್ಪಿಯರ್, ಪದರ ವಲಯದಲ್ಲಿರಬೇಕು. ಸೊ ಅವಾಗ ನಮಗೆ ಹೋಗ್ಬಿಡುತ್ತೆ. 1, 2, 3. ಓಕೆ, ನೋಡಿ, ನಾನು ಹೋಮ್ವರ್ಕ್ ಅಂತ ಹೇಳ್ತೀನಲ್ಲ ಪದೇ ಪದೇ. ಸೊ ಫೋಟೋಕೆಮಿಕಲ್ ಸ್ಮಾಗ್ ಬಗ್ಗೆ 1, 2, 3 ಈ 3 ಸ್ಟೇಟ್ಮೆಂಟನ್ನು ನೀವು ಹೋಮ್ವರ್ಕಲ್ಲಿ ಬರೀಬೇಕು. ಯಾರ್ಯಾರು HVT ಜಾಯಿನ್ ಆಗ್ತಿರಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ. ಸರ್, ಹೇಗೆ ಕ್ವಶನ್ಸ್ ಹುಡುಕ್ಬೇಕು ಸರ್? 1000 ಬಾರಿ ಹೇಳಿದ್ದೀನಿ, 1001 ಬಾರಿ ಹೇಳ್ತೀನಿ, ಮತ್ತೆ ಕೇಳ್ಕೊಳ್ಳಿ. ಓಕೆ, ಐ ಆಮ್ ನಾಟ್ ಎಕ್ಸ್ಪೆಕ್ಟಿಂಗ್ ಎವ್ರಿ1 ಟು ಜಾಯಿನ್ HVT. ನೋ, ನಿಮಗೆ ಎಕ್ಸಾಮ್ ಅಪ್ರೋಚ್ ಗೊತ್ತಿದ್ದರೆ ಪ್ಲೀಸ್ ಪ್ರಿಪೇರ್ ಯುವರ್ ಸೆಲ್ಫ್. ಅರ್ಥ ಆಯ್ತಾ? ಫೋಟೋಕೆಮಿಕಲ್ ಸ್ಮಾಗ್ PYQs ಟೆಕ್ಸ್ಟ್ ಬುಕ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ. 7-8 ಲಿಂಕ್ ಬರ್ತವೆ. ಆ ಒಂದು ಲಿಂಕ್ ಕ್ಲಿಕ್ ಮಾಡಿದರೆ ಒಂದು ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆ ಆಪ್ಷನ್ಸು ಸರಿ ಉತ್ತರ ಮತ್ತು ಎಕ್ಸ್ಪ್ಲನೇಷನ್ಸ್ ಬರ್ಕೊಳ್ಳಿ. ಎಕ್ಸ್ಪ್ಲನೇಷನ್ಸಲ್ಲಿ ಎಲ್ಲ ಎಕ್ಸ್ಪ್ಲನೇಷನ್ಸ ಬರೆಯೋಕ್ಕೆ ಹೋಗಬೇಡಿ, ಬರೆದ್ರೆ ಸಮಸ್ಯೆ ಆಗುತ್ತೆ. ಆವಾಗ ಮತ್ತೆ ನೀವೇನಾಗುತ್ತೆ, ರಾಂಗ್ ಪ್ರಿಪ್ರೇಷನ್, ರಾಂಗ್ ಮೆಥಡಾಲಜಲ್ಲಿ ಹೋಗ್ತೀರಾ. ಓಕೆ, ಸೊ ಮತ್ತೆ ನೀವು ಕ್ವಶನ್ ಕೇಳಬೇಡಿ ನನಗೆ ಪದೇ ಸರ್ ಕ್ವಶನ್ಸ್ ಹೇಗೆ ಸರ್ಚ್ ಮಾಡಬೇಕಂತೇಳಿ. ಅಥವಾ ಯಾರಾದರೂ ಕ್ವಶನ್ ಕೇಳಿದರೆ ಈ ವಿಡಿಯೋ ನೋಡೋರು ಅಲ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಅವರಿಗೆ ಇನ್ನೊಂದು ಫರ್ದರ್ ರಿಪ್ಲೈ ಕೊಡ್ರಿ. ಓಕೆ, ಸೊ ಇದು ಫೋಟೋಕೆಮಿಕಲ್ ಸ್ಮಾಗ್ ಕುರಿತು. ಓಕೆ, ಈ ಥರ್ಡ್ ಸ್ಟೇಟ್ಮೆಂಟು ಎಕ್ಸಾಮ್ ಕ್ವಶನ್ ಪೇಪರ್ ನೋಡೋದ್ರಿಂದ ನಮಗೆ ಗೊತ್ತಾಗುತ್ತೆ ಹೊರತು ಬರೀ ಪುಸ್ತಕಗಳಿಂದ ಓದೋದ್ರಿಂದ ಗೊತ್ತಾಗಲ್ಲ. ಹಾಗಂತೇಳಿ ಪುಸ್ತಕ ಓದಬಾರ್ದು, ಖಂಡಿತ ಓದಬೇಕು. ಯಾವುದಾದ್ರೂ ಓದಿ. ಓಕೆ, ಯಾವುದಾದ್ರೂ ಓದಿ, ಆದರೆ ಫೋಟೋಕೆಮಿಕಲ್ ಸ್ಮಾಗ್ ಈಸ್ HVT ಅನ್ನೋದು ನಿಮ್ಮ ಮಸ್ತಕದಲ್ಲಿ ಇರಬೇಕು. ಫ್ಯೂ ಪೊಲ್ಯೂಟೆಂಟ್ಸ್ ಆ್ಯಂಡ್ ದೇರ್ ಎಫೆಕ್ಟ್ಸ್ ಆರ್ ಲಿಸ್ಟೆಡ್ ಬಿಲೋ. ಮಾರ್ಕ್ ದಿ ಇನ್ಕರೆಕ್ಟ್. ಸರ್, ಯೂಟ್ರೋಫಿಕೇಷನ್,
HYT. Phosphate fertilizer, phosphate plus nitrogen. Artificial increase in the lake or water bodies from chemicals like phosphate and nitrogen leads to eutrophication. So this leads to algal bloom. Okay. ಸರ್ ನನ್ನ HYT ಕ್ಲಾಸಲ್ಲಿ ಮೆಟೀರಿಯಲ್ಸ್ ಆರ್ UPSC ಆರ್ highest ಸ್ಟ್ಯಾಂಡರ್ಡ್. ಕ್ಲಾಸ್ ಈಸ್ ಇನ್ ಎ ಬೈಲಿಂಗ್ವಲ್, ಕನ್ನಡ ಆ್ಯಂಡ್ ಇಂಗ್ಲೀಷು. ಸರ್ ನೀವು ಇಂಗ್ಲೀಷ್ ಮಾತಾಡೋದು ನನಗೇನೂ ಅರ್ಥ ಆಗ್ತಿಲ್ಲ ಸರ್ ಅಂತಂದರೆ ದೆನ್ ಯು ಆರ್ ನಾಟ್ ಗೋಯಿಂಗ್ ಟು ಬಿಕಮ್ ಆಫೀಸರ್. ಸಾಧ್ಯವೇ ಇಲ್ಲ. ಬೇಸಿಕ್ ಇಂಗ್ಲೀಷ್ ಮಾತಾಡ್ತೇನೆ ರೀ ನಾನು. ಐ ಆಮ್ ನಾಟ್ ಸ್ಪೀಕಿಂಗ್ ಅಮೇರಿಕನ್ ಇಂಗ್ಲೀಷ್ ಆರ್ ಬ್ರಿಟನ್ ಇಂಗ್ಲೀಷ್. ಐ ಆಮ್ ಸ್ಪೀಕಿಂಗ್ ಇಂಡಿಯನ್ ಇಂಗ್ಲೀಷ್. ಓಕೆ. ಹೈಡ್ರೋಜನ್ ರಿಲೀಸ್ಡ್ ಇನ್ ಏರ್ ಗ್ಲೋಬಲ್ ವಾರ್ಮಿಂಗ್. ಸರ್ ಗ್ರೀನ್ ಹೌಸ್ ಗ್ಯಾಸಸ್ ರಿಲೀಸ್ ಮಾಡಿದರೆ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ, ಹೈಡ್ರೋಜನ್ ಅಲ್ಲ. ಬಟ್ ಎಸ್, ಹೈಡ್ರೋಜನ್ ಈಸ್ ಎ ಬಸ್ ವರ್ಡ್. ಗ್ರೀನ್ ಹೈಡ್ರೋಜನ್, ಬ್ಲೂ ಹೈಡ್ರೋಜನ್, electrolysis, sewage disposed in water increased in BOD level, biological oxygen demand, biological chemical demand ಅಂತ ಬರುತ್ತೆ. BCD ಎಕ್ಸಾಮ್ಸಿಗೆ ಬರಲ್ಲ, BOD ಎಕ್ಸಾಮ್ಸಿಗೆ ಬರುತ್ತೆ ಸ್ವಾಮಿ, BOD. ಸೊ ಇದನ್ನು 360 ಡಿಗ್ರಿಯಲ್ಲಿ ಓದ್ಕೋಬೇಕು. ಕಾರ್ಬನ್ ಡೈಆಕ್ಸೈಡ್ ಇನ್ ಏರ್, ಆ್ಯಸಿಡ್ ರೈನ್. ಸೊ ಆ್ಯಸಿಡ್ ರೈನಿಂದ ಕಾರ್ಬನ್ ಡೈಆಕ್ಸೈಡ್ ಇದೇನಾಗುತ್ತೆ, ಕಾರ್ಬೋನಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಆ್ಯಸಿಡ್ ರೈನ್ ಈಸ್ HYT. ಬಹಳಷ್ಟು ಬಾರಿ ಪೀಪಲ್ ಹೂ ಆರ್ ಪ್ರಿಪೇರಿಂಗ್ ಫಾರ್ UPSC ಆ್ಯಂಡ್ KPSC ಏನು ಮಾಡ್ತಾರೆ, ಮ್ಯಾಗ್ಝಿನ್ಗಳು ಓದ್ತಾ ಇರ್ತಾರೆ. ಓದಬೇಕಾದ್ರೆ ಸ್ಪೀಸೀಸ್ಗಳ ಬಗ್ಗೆ ಓದ್ತಿರ್ತಾರೆ. ಏನು ರೀ ಎಲ್ಲ ಸ್ಪೀಸೀಸ್ಗಳು ಓದ್ಕೊತ ಹೋಗ್ತಾರೆ. ದೇವರೊಳಗೆ ನೆನ್ಪಿಡೋಕ್ಕಾಗಲ್ಲ. 100% ಎಲ್ಲ ಸ್ಪೀಸೀಸ್ ನೆನ್ಪಿಡೋಕ್ಕಲ್ಲ. ಶೂನ್ಯ IS ಅಂತ ಒಂದು ಮ್ಯಾಗ್ಝಿನ್ ಇತ್ತು, ಅದ್ರಲ್ಲಿ ನಾನು ಓದ್ತಾ ಇದ್ದೆ. ಏನು ರೀ ಸ್ಪೀಸೀಸ್ ಅವು, ಈ ಒಂದು ಜುವಾಲಜಿಸ್ಟ್ಗೆ ಅಷ್ಟು ಗೊತ್ತಿರಲ್ಲ. ಯು ಗಾಟ್ ಇಟ್ ನೋಡಿ. ಅದಕ್ಕೆ ಶಾಂತಪ್ಪ ಸರ್ ಹೇಳೋದು ಒಂದೇ ಮಾರ್ಗ. ಏನದು? PYQ. ದಿಸ್ ಟೈಮ್ ದಿ ಕ್ವಶನ್ ಕೇಮ್ ಫ್ರಮ್ ಹೂಲಕ್ ಗಿಬ್ಬನ್, ವಿಚ್ ಇಸ್ ಪ್ರೆಸೆಂಟ್ ಇನ್ ನಾರ್ತ್ ಈಸ್ಟ್ ಆ್ಯಂಡ್ ಎಂಡೆಮಿಕ್ ಟು ದಿ ನಾರ್ತ್ ಈಸ್ಟ್ ಇಂಡಿಯಾ ಇನ್ ಇಂಡಿಯಾ. ಯು ಗಾಟ್ ಇಟ್ ಸರ್. ಹೂಲಕ್ ಗಿಬ್ಬನ್ ಯಾಕೆ ಬಂತು ಸರ್? ದಟ್ ಈಸ್ ಎ PYQ. ಸೊ ನೀವು ಯಾವ ಸ್ಪೀಸೀಸ್ ನೋಡ್ಕೋಬೇಕಂತಂದರೆ ಡಾಲ್ಫಿನ್, ಗ್ಯಾಂಗೆಟಿಕ್ ಡಾಲ್ಫಿನ್ ನೋಡ್ಕೋಬೇಕು. ಸಿಂಧು ನದಿಯ ಡಾಲ್ಫಿನ್ ಅಲ್ಲಪ್ಪ ಸ್ವಾಮಿ. ಗಾರಿಯಲ್ಸ್ ನೋಡ್ಕೋಬೇಕಾಗುತ್ತೆ, ಆಲಿವ್ ರಿಡ್ಲಿ ಟರ್ಟಲ್ ನೋಡ್ಕೋಬೇಕಾಗುತ್ತೆ, ನೀಲಗಿರಿ ತಹರ್ ನೋಡ್ಕೋಬೇಕಾಗುತ್ತೆ, ಕಾಶ್ಮೀರಿ ಸ್ಟ್ಯಾಗ್ ನೋಡ್ಕೋಬೇಕಾಗುತ್ತೆ, ಟೈಗರ್ ಆಬ್ವಿಯಸ್ಲಿ ನೋಡ್ಕೊಳ್ಳೇಬೇಕು. ಓಕೆ. ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ಪ್ರಿಪೇರ್ ಫಾರ್ ದಿ ಎಕ್ಸಾಮ್. ಸೊ ಈ ಒಂದು ಕ್ಲಾಸಸ್ ಇದೇ ರೀತಿಯೆಲ್ಲ ನೀಡತಕ್ಕಂಥದ್ದು ಏನಪ್ಪ ಅಂದರೆ HYT. ಓಕೆ. ಸೊ ನಿಮಗೇನಾದರೂ ಈ ಮಾದರಿಯಲ್ಲಿ ಓದೋದು ಗೊತ್ತಿದ್ದರೆ ನೋ ನೀಡ್ ಟು ಜಾಯಿನ್ HYT ಕ್ಲಾಸಸ್. ಇದು ಗೊತ್ತಿಲ್ಲ ಅಂದರೆ ಜಾಯಿನ್ ಆಗಿ. ಇದು HYT ಕ್ಲಾಸ್ ಅಂದರೆ ಮಾರ್ಗದರ್ಶನದಷ್ಟೇ. ಓಕೆ ಫೈನ್. ಈಗ ಮುಂದಕ್ಕೆ ಹೋಗೋಣ. ಸೊ ನಾವು ಇದು ವಿಜೇತ ಮ್ಯಾಗ್ಝಿನ್ ನೋಡ್ತಾ ಇದ್ದಲ್ಲ. ಎಸ್. ಬೈಲುಕುಪ್ಪೆ ಅರಣ್ಯವನ್ನು ಮನ್ ಕಿ ಬಾತ್ನಲ್ಲಿ ಪ್ರಶಂಸಿಸಿದ ಪ್ರಧಾನಿ ಮೋದಿ. ಬರಲ್ಲ ಎಕ್ಸಾಮ್ಸ್ಗೆ. ಮೈಸೂರಿನ ಕಾರಂಜಿ ಕೆರೆಯಲ್ಲಿ ರಾಜ್ಯದ ಮೊದಲ ಪೆಂಗ್ವಿನ್ ಪಾರ್ಕ್ ನಿರ್ಮಾಣಕ್ಕೆ ಸಾಧ್ಯತೆ. ಒನ್ ಲೈನರ್ ಇನ್ಫಾರ್ಮೇಷನ್, ಒನ್ ಲೈನ್ ಸಿದ್ಧತೆ. ವಿಜಯಪುರದ ದ್ರಾಕ್ಷಿಗೆ GI ಟ್ಯಾಗ್ ನೀಡುವಂತೆ ಪ್ರಸ್ತಾವನೆ. ಸರ್ ಪ್ರಪೋಸಲ್. ಸೊ ಪ್ರಪೋಸಲ್ ಕೊಟ್ಟಿದ್ದಾರೆ, ಆದಾಗ ನೋಡೋಣ. ಬಟ್ ಇಂಡಿಯ ನಿಂಬೆ, ದಟ್ ಈಸ್ ಇಂಪಾರ್ಟೆಂಟ್, ದಟ್ ಈಸ್ GI, ದಟ್ ಈಸ್ HYT. ಓಕೆ. ತದನಂತರದಲ್ಲಿ ನಮ್ಮಲ್ಲಿ ವಿಶ್ವೇಶ್ವರಯ್ಯ ಟ್ರೇಡ್ ಪ್ರಮೋಷನ್ ಸೆಂಟರ್ ಇದೆಯಲ್ಲಪ್ಪ, ಇದೇನು ಮಾಡುತ್ತೆ ಅಂದರೆ ಆ ಒಂದು ಪ್ರಾಡಕ್ಟ್ಸ್ಗಳನ್ನು, GI ಪ್ರಾಡಕ್ಟ್ಸ್ಗಳನ್ನು ಪ್ರಮೋಷನ್ ಮಾಡ್ತಕ್ಕಂಥ ಕೆಲಸ ಮಾಡುತ್ತೆ. GI ಟ್ಯಾಕ್ಸ್ ಈಸ್ ಎ ಹೈ ಯೀಲ್ಡಿಂಗ್ ಟಾಪಿಕ್. ಬೇಸಿಕ್ ಇನ್ಫಾರ್ಮೇಷನ್ ಪ್ಲಸ್ ಕರೆಂಟ್ ಅಫೇರ್ಸ್ನ ನೋಡ್ಕೊಳ್ಳಿ, ಎಕ್ಸಾಮ್ಸ್ಗೆ 100% ಬರುತ್ತೆ. ತುಮಕೂರಿನ HAL ಅಲ್ಲಿ ಪ್ರಚಂಡ ಹೆಲಿಕಾಪ್ಟರ್ ಜೋಡಣೆ ಆರಂಭ. ಓದಬೇಡಿ, ಬರಲ್ಲ. ಭಾರತದ ಬಾವಲಿಗಳ ಸ್ಥಿತಿಗತಿ ವರದಿ 24-25, 50-50 ಬರ್ಬೋದು, ಬರಲಾರ್ದಂಗೆ ಇರ್ಬೋದು. ಓಕೆ. ಬಟ್ ನಮಗೆ ಬಾವಲಿಗಳನ್ನು
ಎಕ್ಸಾಮ್ಸ್ ಆ್ಯಂಗಲಿಂದ ಓದಬೇಕು. ಪರಾಗಸ್ಪರ್ಶ ಪ್ರಕ್ರಿಯೆಗೆ ಹೆಲ್ಪ್ ಆಗುತ್ತೆ. ಪಾಲಿನೇಷನ್ ಇದು ಒಂದು ಮ್ಯಾಮಲ್. ಶಿವನ ಸಮುದ್ರದಲ್ಲಿ ಅಪರೂಪದ ಕಾಗೆ ಮೀನು ಪತ್ತೆ. ಕಾಗೆ ಮೀನು, ಗೊಬ್ಬೆ ಮೀನು, ಪಾರಿವಾಳ ಮೀನು ಬರಲ್ಲ. ಓಕೆ. ಹರಿವಂಶ್ ರಾಜ್ಯಸಭೆಗೆ ರಾಷ್ಟ್ರಪತಿಗಳಿಂದ ನಾಮಕರಣ. ಓಕೆ. ಸೊ ಈ ವಿಡಿಯೋ ನೋಡೋರು ಈ ಮ್ಯಾಗ್ಝಿನ್ನ ಮುಂದೆ ಇಟ್ಟುಕೊಳ್ಳಪ್ಪ, ಹಂಗಾರ ಅರ್ಥ ಆಗುತ್ತೆ. ಓಕೆ, ಇಲ್ಲಾಂದರೆ ಅರ್ಥ ಆಗಲ್ಲ ಇದು. ಸೊ ಇದು ಎಕ್ಸಾಮ್ಸ್ ಇಂಪಾರ್ಟೆಂಟಾ? 100% ಇಂಪಾರ್ಟೆಂಟ್. ಈಗ ರಾಜ್ಯಸಭೆ ಚುನಾವಣೆ ನಡೀತಾ ಇದೆ, ಅರ್ಥ ಆಯ್ತಲ್ವಾ? ಸೊ ಈ ಸಂದರ್ಭದಲ್ಲಿ ರಾಜ್ಯಸಭೆಗೆ ಯಾವ ರೀತಿಯಲ್ಲಿ ಆಯ್ಕೆ ಆಗ್ತಾರೆ? ಸಿಂಗಲ್ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಸಿಸ್ಟಮ್. ಇದರ ಅರ್ಥ ಏನಂತೇಳಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ತದನಂತರದಲ್ಲಿ ಈ ರಾಜಕೀಯ ಪಕ್ಷಗಳು, ವಿಶೇಷವಾಗಿ ರಾಷ್ಟ್ರೀಯ ಪಕ್ಷಗಳು ಏನು ಮಾಡ್ತವೆ? ವಿವಿಧ ರಾಜ್ಯದ ವ್ಯಕ್ತಿಗಳನ್ನು ಒಂದು ರಾಜ್ಯದ ಮೂಲಕ ಆಯ್ಕೆ ಮಾಡಿಸಿ ಕಳಿಸ್ತವೆ. ಈಗ ನಿರ್ಮಲಾ ಸೀತಾರಾಮನ್. ಕಾಂಗ್ರೆಸ್ನಿಂದ ಸಹ ಒಬ್ಬರು ಆಂಧ್ರ ಪ್ರದೇಶದವರು ಕರ್ನಾಟಕದಿಂದ ಆಯ್ಕೆ ಆಗಬೇಕಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿಯಾಗಿದ್ದಾರೆ. ಅಲ್ಲ ರೀ, ಈ ಬೇರೆ ರಾಜ್ಯದವರು ಕರ್ನಾಟಕದ ಮೂಲಕ ಯಾಕೆ ಆಯ್ಕೆ ಆಗ್ತಾರೆ ರೀ? ಇದು ನಮ್ಮ ಕನ್ನಡಿಗರ ದೌರ್ಭಾಗ್ಯ. ಇವರಿಗೆ ಕನ್ನಡದ ಅಸ್ಮಿತೆ, ಕನ್ನಡ ನಾಡಿನ ಜನರ ಸಂಕಷ್ಟ ಪರಿಸ್ಥಿತಿ ಗೊತ್ತಿದೆಯಾ? ಗೊತ್ತಿದ್ದರೂ ಸಹ ಅವರು ಮಾತಾಡೋಕ್ಕಾಗಲ್ಲ. ಏನಕ್ಕೆ ಅಂತಂದರೆ ಹೈಕಮಾಂಡ್. ಸೊ ಒಂದು ರಾಜ್ಯಕ್ಕೆ ಆಯಾ ರಾಜ್ಯದ ಅಸ್ಮಿತೆಗಳನ್ನು, ನಾಡು ನುಡಿಗಳನ್ನು, ನೆಲ ಜಲಗಳನ್ನು, ಭಾವನೆಗಳನ್ನು ಪ್ರತಿನಿಧಿಸುವಂತಹ ಒಂದು ಪ್ರಾದೇಶಿಕ ಪಕ್ಷ ಬೇಕು. ಏಕೆ ಅಂತಂದರೆ ನಾನು ರಾಷ್ಟ್ರೀಯ ಪಕ್ಷಗಳನ್ನು ನಾನು ವಿರೋಧ ಮಾಡ್ತಾ ಇಲ್ಲ, ಬಟ್ ನಮಗೆ ಇಲ್ಲಿ ಏನಾಗುತ್ತೆ, ರಾಜ್ಯದ ಹಿತಾಸಕ್ತಿ ಬದಿಕೊಡ್ತಕ್ಕಂತಹ ಕೆಲಸಗಳು ನಡೀತಾ ಇರ್ತವೆ. So purely it is from the angle of Kannadiga. I am not going to hate any political parties. ನೆಕ್ಸ್ಟು 125 ವರ್ಷಗಳಲ್ಲಿ ಮೊದಲ ಬಾರಿಗೆ ಆಸ್ಟ್ರೇಲಿಯಾ ಸೇನೆಗೆ ಮಹಿಳಾ ಮುಖ್ಯಸ್ಥರಾಗಿ ಲೆಫ್ಟಿನೆಂಟ್ ಜನರಲ್ ಸುಸಾನ್ ಕೊಯ್ಲ್. ಒನ್ ಲೈನರ್. ಮನೋಜ್ ಕುಮಾರ್ ವಿಶ್ವ ಬಾಕ್ಸಿಂಗ್ ತಾಂತ್ರಿಕ ಪ್ರತಿನಿಧಿ. ತಿರುಪತಿ ತಿಮ್ಮಪ್ಪನೇ ಬರಲ್ಲ. ಬಾಂಗ್ಲಾದೇಶಕ್ಕೆ ಭಾರತದ ನೂತನ ಹೈ ಕಮಿಷನರ್ ದಿನೇಶ್ ತ್ರಿವೇದಿ. ಒನ್ ಲೈನರ್ ಮಾಹಿತಿ ಸಾಕು. HALನ ನೂತನ ಅಧ್ಯಕ್ಷರಾಗಿ ಕನ್ನಡದ ರವಿ ಕೋಟಾ ನೇಮಕ. 98% ಬರಲ್ಲ, 1-2% ಬರ್ಬೋದು. ಬಿಹಾರದ ಮುಖ್ಯಮಂತ್ರಿಯಾಗಿ ಸಾಮ್ರಾಟ್ ಚೌಧರಿ, ಇದೆಲ್ಲ ಗೊತ್ತಿದೆ. ಪ್ರಸಾರ ಭಾರತಿ ಅಧ್ಯಕ್ಷರಾಗಿ ಪ್ರಸೂನ್ ಜೋಶಿ. ಒನ್ ಲೈನ್ ಸಾಕು, ಒಂದೇ ಲೈನು. ಇಲ್ಲೆಲ್ಲ ಕೊಟ್ಟಿದ್ದಾರೆ. ಖ್ಯಾತ ಗೀತ ರಚನೆಕಾರ, ಬರಹಗಾರ, ಸಂವಹನ ತಜ್ಞ ಪ್ರಸೂನ್ ಜೋಶಿ ಅವರನ್ನು ಪ್ರಸಾರ ಭಾರತಿ ಅಧ್ಯಕ್ಷನಾಗಿ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ನೇಮಿಸಿದೆ. 2017ರಿಂದ ಜೋಶಿ ಅವರು ಕೇಂದ್ರ ಚಲನಚಿತ್ರ ಪ್ರಮಾಣೀಕರಣ ಮಂಡಳಿ CBFC ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವೆಲ್ಲ ಬೇಡ, ಜಸ್ಟ್ ಒನ್ ಲೈನ್. ಪ್ರಸೂನ್ ಜೋಶಿ ಪ್ರಸಾರ ಭಾರತಿ ಅಧ್ಯಕ್ಷರು. ಅದು ಎಲ್ಲಿದ್ದ, ಏನಾಯಿತು, ಪ್ರಸಾರ ಭಾರತಿ ಅದು ಇದು, ಇಟ್ ವಿಲ್ ನಾಟ್ ಕಮ್ ಟು ಯುವರ್ ಎಕ್ಸಾಮ್ಸ್. ಆ್ಯಪಲ್ ಕಂಪನಿಗೆ ಜಾನ್ ಟರ್ನರ್ಸ್ ನೂತನ CEO. ಒನ್ ಲೈನರ್ ಮಾಹಿತಿ. ರಾಜ್ಯಸಭೆಯ ಸಚಿವರಾದ ನೂತನ ಕಾರ್ಯದರ್ಶಿಯಾಗಿ ಡಾಕ್ಟರ್ KS ಸೋಮಶೇಖರ್ ನೇಮಕ. ಬರಲ್ಲ. ಭಾರತದ ಸ್ಟಾರ್ ಶಟ್ಲರ್ PV ಸಿಂಧು ವಿಶ್ವ ಬ್ಯಾಡ್ಮಿಂಟನ್ ಕೌನ್ಸಿಲ್ಗೆ ಸದಸ್ಯೆ. ಇದು 1000% ಹೇಳ್ತೀನಿ, ಬರಲ್ಲ. ವಿಶ್ವ ಬ್ಯಾಡ್ಮಿಂಟನ್ ಹಿಡಿದ್ರೆ ನೋಡ್ಕೊಳ್ಳಿ. ನೀತಿ ಆಯೋಗದ ಪೂರ್ಣಾವಧಿ ಸದಸ್ಯರಾಗಿ ನೇಮಕಗೊಂಡ ಕನ್ನಡಿಗರು. ಕಣ್ಣಾಡಿಸಿ, ಎಕ್ಸಾಮ್ಸಿಗೆ ಬರಲ್ಲ. ಬಂದರೆ ವೆರಿ ರೇರ್. ಸಂಜಯ್ ಕಾಪೂರ್ ಆಸ್ತಿ ವಿವಾದ. ನಿವೃತ್ತ ನ್ಯಾಯಮೂರ್ತಿ CJ ಚಂದ್ರಚೂಡ್ ಮಧ್ಯಸ್ಥಗಾರರಾಗಿ ನೇಮಕ. ಇದು ಆಸ್ತಿ ಯಾರ್ದು? ಸಂಜಯ್ ಕಾಪೂರ್ದು. ಆತನ ಆಸ್ತಿ ಬಗ್ಗೆ ಗೌರ್ಮೆಂಟ್ ಎಕ್ಸಾಮ್ಸಲ್ಲಿ ಯಾಕೆ ಕೇಳ್ತಾರಪ್ಪ? ಹೌ ಇಟ್ ಈಸ್ ಪಾಸಿಬಲ್? ಸಂಜಯ್ ಕಾಪೂರ್ ಆಸ್ತಿ, ನಾಳೆ ಅಮಿತಾಬ್ ಬಚ್ಚನ್ ಆಸ್ತಿ ಬಗ್ಗೆ ಕೇಳ್ಬೋದು, ನಾಳೆ ಶಾರುಖ್ ಖಾನ್ ಆಸ್ತಿ ಬಗ್ಗೆ ಕೇಳ್ಬೋದು. ನೋ. ಬಯೋಕಾನ್ ಸಂಸ್ಥೆಯ ಕಿರಣ್ ಮಜುಮ್ದಾರ್ ಅವರು ಉತ್ತರಾಧಿಕಾರಿಯಾಗಿ ಕ್ಲೇರ್ ಮಜುಮ್ದಾರ್ ನೇಮಕ. ಒನ್ ಲೈನರ್. CBFCಯ ನೂತನ ಅಧ್ಯಕ್ಷರಾಗಿ ಶಶಿಶೇಖರ್ ವೆಂಪಟೆ ನೇಮಕ. ಬರಲ್ಲ. ಇನ್ಫೋಸಿಸ್ ಕಾರ್ಯನಿರ್ವಹಣೇತರ ಉಪಾಧ್ಯಕ್ಷರಾಗಿ ನಿತಿನ್ ಪರಾಂಜಪೆ ನೇಮಕ. ದೇವರಿಗೂ ಬರಲ್ಲ. ಎಸ್, ಇಲ್ಲಿ ಬಂತು HYT. ಭಾರತ ಶ್ರೀಲಂಕಾ ಡೈವೆಕ್ಸ್ 4ನೇ ಆವೃತ್ತಿ. ಸರ್ ಅಪ್ರೋಚ್ ಹೇಳ್ತೀನಿ, ಬರ್ಕೊಳ್ಳಿ. ಓಕೆ. ಸೊ HYT ಜಾಯ್ನ್ ಆದರೆ ಅಲ್ಲಿ 100% ನೀಟಾಗಿ ಹೇಳ್ಕೊತ ಹೋಗ್ತೀನಿ. ಇಲ್ಲೊಂದು ಅಪ್ರೋಚ್ ಐತಿ. ಭಾರತ ಮತ್ತು ನೆರೆಹೊರೆಯ ರಾಷ್ಟ್ರಗಳು ಯಾವ ಜಂಟಿ ಸಮರಾಭ್ಯಾಸಗಳನ್ನು ಕೈಗೊಳ್ತವೆ, ಅದು ಇಂಪಾರ್ಟೆಂಟ್. ನೌಕೆನ, ಆರ್ಮಿನ, ತದನಂತರದಲ್ಲಿ ನೇವಿನ ಅಥವಾ ಏರ್ಫೋರ್ಸ, ಇದು
ನೇವಿಗೆ ಸಂಬಂಧಪಟ್ಟಿದ್ದು ಶ್ರೀಲಂಕಾದ ಕೊಲಂಬೋದಲ್ಲಿ ನಡೆಯುತ್ತೆ. ಸೊ ಭಾರತ ಮತ್ತು ಅದರ ನೆರೆಹೊರೆಯ ರಾಷ್ಟ್ರಗಳ ಬಗ್ಗೆ ಯು ಶುಡ್ ಟೇಕ್ ಕೇರ್. ಭಾರತ ಈಜಿಪ್ಟ್ನ ಜಂಟಿ ವಿಶೇಷ ಪಡೆಗಳ ಸಮರಾಭ್ಯಾಸ ಸೈಕ್ಲೋನ್ 4 ನೋಡ್ಕೊಳ್ಳಿ. ಇದು ಭಾರತ ಉಜ್ಬೇಕಿಸ್ತಾನ ಜಂಟಿ ಸಮರಾಭ್ಯಾಸ ಡಸ್ಲಿಕ್ ನೋಡ್ಕೊಳ್ಳಿ. ಕೊಚ್ಚಿಯಲ್ಲಿ ಭಾರತೀಯ ನೌಕಾಪಡೆಯ ಐಮೆಕ್ಸ್ TTX 1 ನೋಡ್ಕೊಳ್ಳಿ. ಬಾಲಿಕಾಟನ್ ಸಮರಾಭ್ಯಾಸ ಬರಲ್ಲ. ಕರಾವಳಿ ಕಾವಲು ಪಡೆಗೆ 4 ALH MK3 ಹೆಲಿಕಾಪ್ಟರ್ ಹಸ್ತಾಂತರ ಎಕ್ಸಾಮ್ ಟು ನಯಾತ. ಭಾರತೀಯ ಕರಾವಳಿ ಪಡೆ ಬರಲ್ಲ. ಭಾರತೀಯ ಸೇನೆಗೆ ದಿವ್ಯಾಸ್ತ್ರ MK1 ಡ್ರೋನ್ ಬರಲ್ಲ. ನವೀಕರಣಗೊಂಡ HAL ಮ್ಯೂಸಿಯಂ ಉದ್ಘಾಟನೆ. ಸ್ವಾಮಿ, HAL ಮ್ಯೂಸಿಯಂ ಉದ್ಘಾಟನೆ ಆಗೋದು ವಿಚಾರನ? ಡ್ಯೂ ಥಿಂಕ್ ಸೋ? ನೋ. ದೇಶೀಯ ಟಾರ್ಪಿಡೋ ಹಸ್ತಾಂತರಿಸಿದ BDL. ಏನ್ರಿ ಇದು BDL? ಅದು ನನಗಂತೂ ಗೊತ್ತಿಲ್ಲ. ಸಿಕ್ಕಿಂನ ಮೊದಲ ಗಡಿ ಗ್ರಾಮ ಸಮುದಾಯ ರೇಡಿಯೋ ಕೇಂದ್ರ ಸೇನೆಯಿಂದ ಉದ್ಘಾಟನೆ ಇಲ್ಲ. ರಷ್ಯಾದಿಂದ ಖರೀದಿಸಿದ S-400 ವಾಯು ರಕ್ಷಣಾ ವ್ಯವಸ್ಥೆಯ 4ನೇ ಘಟಕ ಭಾರತಕ್ಕೆ ಹಸ್ತಾಂತರ. ಎಸ್, ದಿಸ್ ಈಸ್ HYT. ದಿಸ್ ಈಸ್ ಹೈ ಯೀಲ್ಡಿಂಗ್ ಟಾಪಿಕ್. ಓಕೆ, ಸೊ ನಮ್ಮ HYTಯಲ್ಲಿ ಇದನ್ನು ನಾನು ವಿಷನ್ ಮ್ಯಾಗ್ಝಿನ್ ಅದರ ಬಗ್ಗೆ ಪಾಠ ಮಾಡಬೇಕಾದ್ರೆ ಇದನ್ನು ಹೇಳಿದ್ದೆ. ಓಕೆ, ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್, ಆಕಾಶ್ ಮಿಸೈಲ್ ಸಿಸ್ಟಮ್. ಸರ್ S-400 S-500 ಎಕ್ಸಾಮ್ಸ್ ಇಂಪಾರ್ಟೆಂಟು. ನೆಕ್ಸ್ಟ್ S-500 ಬರುತ್ತೆ, ಆವಾಗ ನ್ಯೂಸಲ್ಲಿ ಬಂದಾಗ ಇದನ್ನು ಓದ್ಕೊಳ್ಳಿ, ಎಕ್ಸಾಮ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ನೌಕಾಪಡೆಗೆ ಸೇರ್ಪಡೆಗೊಂಡ INS ಮಹೇಂದ್ರಗಿರಿ. 1 ಲೈನರ್ ಸಾಕಪ್ಪ. LPG ರೀತಿಯ ಪ್ಲಾಸ್ಮಾ ಎಲೆಕ್ಟ್ರಿಕ್ ಸ್ಟವ್ ಬೇಡ. ಮೆದುಳಿನ ಚೈತನ್ಯಕ್ಕೆ ಚಿಪ್ ಸಾಧನ ಮೂನ್ಶೂಟ್ ಯೋಜನೆ ಬೇಡ. ಇಸ್ರೋದಿಂದ ಗಗನಯಾನ 7ರ ಪರೀಕ್ಷೆ ಯಶಸ್ವಿ. 7ರ ಪರೀಕ್ಷೆ ಬರಲ್ಲ, ಗಗನಯಾನ ಯೋಜನೆ ಬರುತ್ತೆ. 100% ಪ್ರಿಲಿಮ್ಸ್ ಮೇನ್ಸ್ ಇಂಟರ್ವ್ಯೂ ಫುಲ್ ಇನ್ ಡೀಟೇಲ್ ಆಗಿ 360 ಡಿಗ್ರಿಯಲ್ಲಿ PhD ಮಾಡಿಬಿಡಿ. ಇಸ್ರೋ ಮತ್ತು TIFR ನಡುವೆ ಮಹತ್ವದ ಒಪ್ಪಂದ ಬರಲ್ಲ. ವಾಯು ಮಾಲಿನ್ಯ ಮತ್ತು ಹವಾಮಾನ ಮೇಲ್ವಿಚಾರಣೆಗೆ G20 ಉಪಗ್ರಹ ಉಡಾವಣೆ ದೇವರನಿಗೂ ಬರಲ್ಲ. ಓಕೆ, ಸೊ ನಿಮ್ಮ ಅನಿಸಿಕೆಗಳೇನು, ನಿಮ್ಮ ಭಾವನೆಗಳೇನು, ಮುಂದೆ ಏನು ಮಾಡೋಣ ಇದರ ಬಗ್ಗೆ ಅಂತಕ್ಕಂಥದ್ದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಿಗೆ ಭೇಟಿ ಆಗ್ತೀನಿ. ನಮಸ್ಕಾರ.